ಅನ್ಬಾಕ್ಸಿಂಗ್ ಸೋಲಾರ್ ಪ್ಯಾನಲ್, ಸೋಲಾರ್ ಪ್ಯಾನಲ್ ಇದೆ. ಇದ್ರದ್ದು ಟೈಪ್ ಸಿ ಕೊಟ್ರ, ನೀವು ಓಪನ್ ಮಾಡಿ ಸುಮ್ಮನೆ. ಟೈಪ್ ಸಿ ಕೊಟ್ರ, ಮ್ಯಾನ್ಯುವಲ್ ಬುಕ್ ಆ್ಯಂಡ್ ವಾರಂಟಿ ಕಾರ್ಡ್. ಇದು ನಮ್ಮದು ಮೇನ್ ಇಂಪಾರ್ಟೆಂಟ್ ಕ್ಯಾಮ್ರಾ. ಮತ್ತೇನು ಕೊಟ್ರ ನೋಡೋಣ ತಡ್ರಿ. ಇದು ಹ್ಯಾಂಗ್ಲರ್, ಇದು ಕಡೆ ಹಾಕೋದು ಕಂಬಕ್ಕೆ. ಸ್ಕ್ರೀವ್, ಗ್ರಿಪ್ಪರ್ ವಾಲಿಗೆ ಹಾಕಿದ್ರೆ, ಸ್ಟ್ಯಾಂಡ್. ಓಕೆ, ಇದು ಅನ್ಬಾಕ್ಸಿಂಗ್ ಒಳಗೆ ಬಂದಿರೋದು, ಕ್ಯಾಮ್ರಾ ಬಾಕ್ಸ್ ಒಳಗೆ ಬಂದಿರೋದು. ಇದ್ರ ಫ್ಯೂಚರ್ಸ್ ಇಲ್ಲಿದಾವೆ ಎಲ್ಲ. ಇದ್ರ ಫ್ಯೂಚರ್ಸ್ ನೋಡ್ಕೇರಿ, ಬೇಕಂದ್ರೆ ತಗೋರಿ. ಸೆಕ್ಯೂರಾಗಿ ಕ್ಯಾಮ್ರಾಕ್ಕೆ ಆ್ಯಪ್ ಬೇಕಾದ್ರೆ ಈ QR ಕೋಡ್ನ ಸ್ಕ್ಯಾನ್ ಮಾಡಿರಿ, ಅದ್ರಾಗ ಬಂದ್ಬಿಡ್ತೈತಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದು ಆನ್ ಮಾಡೋ ಬಟನ್. ಇದು ಸೋಲಾರ್ ಪ್ಯಾನಲ್ ಕನೆಕ್ಟ್ ಮಾಡೋದು C14 ಇದ್ರದ್ದು ಆಗಲ್ಲಿ ತೋರಿಸಿದ್ದಲ್ಲ ಅದು. ಇದನ್ನು ಆನ್ ಮಾಡಿದ್ರೆ ಆನ್ ಆಗುತ್ತೆ. ಆನ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡ್ಬೇಕಂದ್ರೆ ಇದಕ್ಕೇನು ಮಾಡ್ಬೇಕು, ನಾವು ಸಿಮ್ಮು ಮೆಮ್ರಿ ಕಾರ್ಡ್ ಹಾಕ್ಬೇಕಾಗತ್ತೆ. ಸಿಮ್ಮು ಮೆಮ್ರಿ ಕಾರ್ಡ್ ಹಾಕಕ್ಕೆ ನಾವೇನು ಮಾಡ್ಬೇಕು, ಇದನ್ನು ಓಪನ್ ಮಾಡ್ಬೇಕು. ಇಲ್ಲಿ ನೋಡಿರಿ, ಸಿಮ್ ಹಾಕೋದೈತೆ. ಇಲ್ಲಿ ಸಿಮ್ ಹಾಕ್ಬೇಕು, ಇಲ್ಲಿ ಮೆಮ್ರಿ ಕಾರ್ಡ್ ಹಾಕ್ಬೇಕು. ಆಮೇಲೆ ಇದನ್ನೈತಲ್ಲ ಕರೆಕ್ಟಾಗಿ ಫಿಟ್ ಮಾಡ್ಬೇಕು. ಬಿಕಾಸ್ ಇಲ್ಲೆಲ್ಲರ ಸ್ಟ್ರಕ್ ಹಾಕ್ಯಂತ ಸಿಕ್ಕಂತ ಸಾಯಬಾರ್ದಿದೆ, ಕರೆಕ್ಟ್ ಹಾಕ್ಬೇಕು. ಆಮೇಲೆ ಏನಿಲ್ಲ, ಇಲ್ಲಿ ಆನ್ ಮಾಡಬೇಕು. ಇದನ್ನು ಇದನ್ನು ಹಾಕಿದ್ರೆ ಮುಗೀತು, ಇದು ಕವರ್ ಆಗುತ್ತೆ. ಇದು ಟೈಪ್ ಸಿ ಚಾರ್ಜರ್ ಹಾಕೋದು. ಇಲ್ಲಿ ಟೈಪ್ ಸಿ ಚಾರ್ಜರ್ ಪಾಯಿಂಟ್ ಹಾಕೋದು. ಫೋನ್ ರಿಂಗ್ ಆಗತ್ತೆ. ನಾವೇನು ಅಂದ್ಕೊಂಡ್ವಿ, ಫೋನಿಗೆ ಬಂತ ರಿಂಗ್ ಅಂತಂದು ಮಾಡಿದ್ವಿ. ಕ್ಯಾಮ್ರಾ ಕನೆಕ್ಟ್ ಆಗಿ ರಿಂಗ್ ಆಗುತ್ತೆ, ನೆಟ್ವರ್ಕ್ ಕನೆಕ್ಟ್ ಆಗೈತಿ. ಈಗ ನೋಡಿರಿ, ಕ್ಲೈಂಟಿಗೆ ಕನೆಕ್ಟ್ ಮಾಡಿ ತೋರಿಸ್ತೀವಿ. ಸ್ಕ್ಯಾನ್ ಮಾಡ್ತಾರೆ, ಅಲ್ಲಿ ಬಂತು. ಅದ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಪ್ಲೇಸ್ಟೋರಿಗೆ ಹೋಗುತ್ತೆ. ಆಮೇಲೆ ಆ್ಯಪ್ನ ಡೌನ್ ಮಾಡ್ಕೋಬೇಕು. ಓಪನ್ ಮಾಡಿ ಆಮೇಲೆ ಇಲ್ಲಿ ಬಂದುಬಿಟ್ಟು ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ಬೇಕಂತ ತೋರಿಸ್ತೈತಿ. ರಿಜಿಸ್ಟರ್ ಮಾಡ್ಬೇಕಂದ್ರೆ ಈ ಥರ ಎಲ್ಲ ಹಾಕ್ಬಾರ್ದು. ಫಸ್ಟ್ ರಿಜಿಸ್ಟರ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಬೇಕು, ರೆಡ್ ಅದು ಸಾಣದು. ಆಮೇಲೆ ಇಲ್ಲಿ ಫೋನ್ ನಂಬರ್ ಆಯ್ತು, ಮೇಲ್ ID ಹಾಕ್ಬೇಕು. ಹಾಕ್ರಿ ಯಾವುದು. ಇಲ್ಲಿ ಮತ್ತು ಹ್ಯಾವ್ ಅಗ್ರಿಮೆಂಟ್ ಚೆಕ್ ಮಾರ್ಕ್ ಹಾಕ್ಬೇಕು. ಈ ಚೆಕ್ ಮಾರ್ಕ್ ಹಾಕ್ರಿ. ಆಮೇಲೆ ರಿಜಿಸ್ಟರ್ ಕೊಡ್ಬೇಕು. ಈ ಥರ ಬರ್ತೈತಿ. ಈಗ ನಾವು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ಆ್ಯಂಡ್ ವೆರಿಫಿಕೇಷನ್ ಕೋಡ್ ಬಂದಿರ್ತೈತಿ, ಅದನ್ನು ಮೇಲ್ ID ಬಂದಿರ್ತೈತಿ, ಅದನ್ನು ಫಿಲ್ ಮಾಡಬೇಕು. ಮೇಲ್ ಬಾಕ್ಸ್ನಾಗ ಬಂತು ರೀ. ಮೇಲ್ ಬಾಕ್ಸ್ನಾಗ ಬಂದ ಕಾಪಿ ತಗೋರಿ. ಅಲ್ಲಿಂದ ಕಾಪಿ ತೊಗೊಂಡು ಡೈರೆಕ್ಟ್ ಏನಿಲ್ಲ ಆ್ಯಪ್ನಾಗ ಪೇಸ್ಟ್ ಮಾಡಿಬಿಡ್ಬೇಕು. ಪೇಸ್ಟ್ ಮಾಡಿ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ಈ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ್ಮೇಲೆ ನೀವು ಇನ್ನೊಂದು ಫೋನಿಗೆ ಕನೆಕ್ಟ್ ಮಾಡ್ಬೇಕಂದ್ರೆ ಸೇಮ್ ಮೇಲ್ ID ಹಾಕಿ ಆ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತಿರಲ್ಲ ಅದನ್ನು ಎಂಟ್ರ್ ಮಾಡಿ ಸಾಕು, ಈ ಕ್ಯಾಮ್ರಾ ಕನೆಕ್ಟ್ ಆಗುತ್ತೆ. ಕನ್ಫರ್ಮ್ ಕೊಡಬೇಕು. ಕನ್ಫರ್ಮ್ ಕೊಟ್ಟ ತಕ್ಷಣ ಈ ಥರ ಬರ್ತೈತಿ. ಸೇವ್ ಕೊಡಬೇಕು. ಎಲ್ಲವು ಇಲ್ಲಿ ಬಂತು. ಕ್ಯಾಮ್ರಾ ಆ್ಯಡ್ ಮಾಡ್ಬೇಕಂದ್ರೆ 2 ಕ್ಯಾಮ್ರಾ ಕೊಡ್ಬೇಕು. ಓಪನ್ ಕೊಡ್ಬೇಕು, ಎಲ್ಲವು ಕೊಡ್ಬೇಕು. ಓಕೆ, ಪರ್ಮಿಷನ್ಗೆ ಏನು ಕೇಳ್ತೈತಿ ಎಲ್ಲ ಪರ್ಮಿಷನ್ ಕೊಡ್ಬೇಕು. ಬ್ಲೂಟೂತ್ ಕೇಳ್ತೈತಿ, ಬ್ಲೂಟೂತ್ ಕೊಡ್ರಿ. ಅದು ಏನೇನು ಕೇಳ್ತೈತಿ ಸುಮ್ಮನೆ ಕೊಡ್ರಿ.
ಆಮೇಲೆ ಯಾಡ್ ಅಂತ ಇರ್ತೈತಿ. ಯಾಡದಾಗ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ಬೇಕು. ಸ್ಕ್ಯಾನ್ ಮಾಡಿದಾಗ ಈ ಥರ ಬರ್ತದೆ. ಯಾಡ್ ಕಂಪ್ಲೀಟ್. ಇಲ್ಲಿ ಬಂದ್ಬಿಟ್ಟು ನೀವೆಲ್ಲಿ ಔಟ್ಡೋರ್ ಅಲ್ಲ ಅಣ್ಣ? ಏನು ಎಲ್ಲಿ ಹಲೋ, ಔಟ್ಡೋರ್ ಅಂದ್ರೆ ಫೋನ್ ಮಾಡಿದ್ರೇನು ಸರ್? ಅದು ನಮ್ಮ ಹುಡುಗನ ಕಳಿಸಿದ್ದೆ ಸರ್. ದೇರ್ ಸ್ಟೋರ್ ಹೇಳಿ ಫಾರ್ ಮಾನಿಟರಿಂಗ್. ಸರ್ ಇಲ್ಲ ಸರ್, ಕ್ಲಾಸ್ನಾಗ ಇದ್ದಾರ. ಹಾಂ ರೀ, ಹೌದ್ರಿ. ಅಂದ್ರೆ ಮಾರ್ಕೆಟ್ ಕಡೆ ಹೋಗಿದ್ದಾರೆ ಅವ, ಅಲ್ಲೇ ಹಾಂ. ಹ್ಞೂ ರೀ. ಲೋಡಿಂಗ್ ಆಗುತ್ತೆ.